Good morning, dear students. In the previous class, we learnt about this ocean thermal energy. Ocean thermal energy ಅಂದ್ರೆ solar energy ನಾವು we are getting solar energy from sun. It reaches earth by it reaches earth by land as well as surface of the water. ಸರ್ಫೇಸ್ ಆಫ್ ದ ವಾಟರ್ ಅಂದರೆ ವಿ ವಿಲ್ ಟೇಕ್ ಇನ್ ಬಲ್ಕ್ ಕ್ವಾಂಟಿಟಿ ಲೈಕ್ ಓಷಿಯನ್ ಮೇಲೆ ಈ ಸೋಲಾರ್ ರೇಡಿಯೇಷನ್ಸ್ ಬಿದ್ದಾಗ ಏನಾಗ್ತೈತಿ ದ ಸರ್ಫೇಸ್ ಆಫ್ ದ ಓಷಿಯನ್ ಅಪ್ಪರ್ ಸರ್ಫೇಸ್ ಏನಿರ್ತೈತಿ ದಟ್ ಮಚ್ ಪಾರ್ಟ್ ಓನ್ಲಿ ವಿಲ್ ಗೆಟ್ the temperature. There is a increase in temperature, then the bottom of this ocean will be remains cool. There is a temperature between the upper temperature difference between the upper layer and bottom layer. That energy, that the difference of temperature, that can be used for the getting electrical energy, that or else that energy can be converted into electrical energy. ಇದು ಒಂದು ಟಾಪಿಕ್, ಇದು ಒಂದು ಪಾರ್ಟ್. ನೆಕ್ಸ್ಟ್ ಸಿಮಿಲರ್ಲಿ ಜಿಯೋಥರ್ಮಲ್ ಎನರ್ಜಿ. ಈ ಜಿಯೋಥರ್ಮಲ್ ಎನರ್ಜಿ ಹೆಂಗೆ ಗೇನ್ ಮಾಡ್ಕೊಳ್ತೀವಿ ಅಂತಂದ್ರೆ ಅರ್ತ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ರಾಕ್ಸ್ ಅದಾವೆ, ಲೈಕ್ ಮಾರ್ಬಲ್ಸ್, ಇವೆಲ್ಲ ನಮ್ಗೆ ಸಣ್ಣದು ಗೊತ್ತು. ಕೆಲವೊಂದು ಟೈಪ್ಸ್ ಆಫ್ ರಾಕ್ಸ್ ಗೊತ್ತು. ಈ ರಾಕ್ಸ್ ಒಳಗೆ ಕೆಲವೊಂದು ರಾಕ್ಸ್ ಹೆಂಗಿರ್ತಾವೆ ಅಂದ್ರೆ ಸಾಫ್ಟ್ ಇರ್ತಾವೆ, ಬಟ್ ದೇ ಗೆಟ್ ಮೋರ್ ಅಂದ್ರೆ ಈ ಸ್ವಲ್ಪ ಸೋಲಾರ್ ರೇಡಿಯೇಷನ್ಸ್ ಬಿದ್ದುಬಿಟ್ರೆ ಅವು ಏನಾಗ್ತವೆ, ಜಾಸ್ತಿ ಟೆಂಪ್ರೇಚರ್ ಇದಾಗ್ತವೆ, ಜಾಸ್ತಿ ಟೆಂಪ್ರೇಚರ್ ರೈಸ್ ಆಗುತ್ತೆ. ಓಕೆ, ಅಂಥ ರಾಕ್ಸ್ ಕೆಳಗೆ ಏನು ಈ ಅಂಡರ್ಗ್ರೌಂಡ್ ವಾಟರ್ ಇರುತ್ತಲ್ಲ, ಆ ವಾಟರ್ ಏನಾಗ್ತೈತಿ, ಈವನ್ ಆ ಅಂಡರ್ಗ್ರೌಂಡ್ ವಾಟರ್ ಇರ್ಬೋದು, ಬಟ್ ಇನ್ ದ ಕೋರ್ ಆಫ್ ದ ಅರ್ತ್ ಸೆಂಟರ್ ಒಳಗೆ ಏನಿರ್ತೈತಿ, ದೆರ್ ಈಸ್ ಅ ಸರ್ಟನ್ ಟೆಂಪ್ರೇಚರ್. ಆ ಟೆಂಪ್ರೇಚರು ಪ್ಲಸ್ ಮ್ಯಾಗ್ ಅದು ರಾಕ್ ಮೇಲಿಂದ ಟೆಂಪ್ರೇಚರ್, ಅಲ್ಲಿ ಏನಾಗ್ತೈತಿ, ಆ ವಾಟರ್ ಏನಾಗ್ತೈತಿ, ವಾಟರ್ ಇರ್ಬೋದು ಅಥವಾ ದ ಟೆಂಪ್ರೇಚರಿಂದ ಟೆಂಪ್ರೇಚರ್ ಜಾಸ್ತಿ ಇರುತ್ತಲ್ಲ, ಅಂಥ ಶಿಲೆ ಮೇಲೆ ಏನಾಗುತ್ತೆ, ನಾವು ಏನು ಡ್ರಿಲ್ ಮಾಡಿದ್ವಿ ಅಂದರೆ ದೇರ್ ವಿ ವಿಲ್ ಗೆಟ್ ಸ್ಟೀಮ್. ಆ ಸ್ಟೀಮನ್ನು ನಾವು ಎನರ್ಜಿ, ಆ ಸ್ಟೀಮ್ನ ಯೂಸ್ ಮಾಡಿಕೊಂಡು ಬೇರೆ ಥರ ಎನರ್ಜಿ ಫಾರ್ಮ್ ಅಥವಾ ಬೇರೆ ಎನರ್ಜಿ ನಾವು ಜನ್ರೇಟ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಜಿಯೋಥರ್ಮಲ್ ಎನರ್ಜಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದ್ರದ್ದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಬಯೋಮಾಸ್ ಎನರ್ಜಿ. ಈ ಬಯೋಮಾಸ್ ಎನರ್ಜಿ ಅಂದ್ರೆ ಹ್ಯೂಮನ್ ವೇಸ್ಟ್ ಇರ್ಬೋದು ಅಥವಾ ನ್ಯಾಚುರಲ್ ವೇಸ್ಟ್ ಇರ್ಬೋದು, ಎನ್ವೈರ್ಮೆಂಟ್ ಒಳಗೆ ಅದನ್ನು ಯೂಸ್ ಮಾಡಿಕೊಂಡು ಏನು ಮಾಡೋದು, ಬಯೋಗ್ಯಾಸನ್ನ ಪ್ರೊಡ್ಯೂಸ್ ಮಾಡಿ ಲೈಕ್ ಡೊಮೆಸ್ಟಿಕ್ ಪರ್ಪಸ್ನ ನಾವು ಅದು ಎನರ್ಜಿ ಡೊಮೆಸ್ಟಿಕ್ ಪರ್ಪಸ್ನ ಆ ಎಲೆಕ್ಟ್ರಿಕಲ್ ಎನರ್ಜಿ ಇರ್ಬೋದು, ಅದನ್ನು ನಾವು ಗೇನ್ ಮಾಡ್ಕೋತೀವಿ. ಸೊ ದಿಸ್ ಈಸ್ ಅಬೌಟ್ ಬಯೋಮಾಸ್ ಪವರ್. ಇಲ್ಲಿ ಅದ್ರ ತಕ್ಕಂಗೆ ಯಾವುದೋ ಒಂದು ಎನರ್ಜಿಯಿಂದ ಇನ್ನೊಂದು ಎನರ್ಜಿ ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಸರ್ಟನ್ಲಿ ದೇರ್ ವಿಲ್ ಬಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಇದು ಅಡ್ವಾಂಟೇಜಸ್ ಏನಂತಂದ್ರೆ ಫ್ಯೂಯಲ್ ಈಸಿಯಾಗಿ ಸಿಗುತ್ತೆ. ದೆನ್ ಏನಿರ್ತೈತಿ ಅಂದ್ರೆ ಇದು ಸೆನ್ಸ್ ಆಫ್ ನಮಗೆ ಹೆಂಗಿರ್ತೈತಿ ಅಂದ್ರೆ ವೇಸ್ಟ್ ಮಟೀರಿಯಲ್ಸ್ನ ಹೆಂಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಒಂದು ನಮಗೆ ಸೆನ್ಸ್ ಬೆಳಿತೈತಿ. ದೆನ್ ಸಿಮಿಲರ್ಲಿ ಡಿಸ್ಅಡ್ವಾಂಟೇಜಸ್ ಅದಾವಂದ್ರೆ ಡಿಸ್ಅಡ್ವಾಂಟೇಜಸ್ಸು ಇರ್ತಾವೆ. ಡಿಸ್ಅಡ್ವಾಂಟೇಜಸ್ ಏನಂದ್ರೆ ನೌವಡೇಸ್ ಎಲ್ಲ ಈ ಅಗ್ರಿಕಲ್ಚರ್ ಫೀಲ್ಡೆಲ್ಲ ಚೇಂಜ್ ಮಾಡಿಬಿಟ್ಟು ಏನು ಮಾಡ್ತೀವಿ, ಮನೆ ಎಲ್ಲ ಕಟ್ತಿದ್ದೀವಿ. ದೆನ್ ಅಗ್ರಿಕಲ್ಚರ್ ವೇಸ್ಟನ್ನು ಸಿಗಂಗಿಲ್ಲ. ದೆನ್ ದೀಸ್ ಕೌಡಂಗ್ಸ್ ಆ್ಯಂಡ್ ದೀಸ್ ಆಲ್ ದ ಥಿಂಗ್ಸ್ ವಿ ಆರ್ ನಾಟ್ ಗೆಟ್ಟಿಂಗ್ ಸಫಿಷಿಯೆಂಟ್ಲಿ. ಈ ನ್ಯಾಚುರಲ್ ವೇಸ್ಟು ಇವೆಲ್ಲ ವೇಸ್ಟ್ಗಳೇನಿರ್ತೈತಿ ಲೆಸ್ ಅಮೌಂಟ್ ಒಳಗೆ ಸಿಗೋದ್ರಿಂದ ದಿಸ್ ಈಸ್ ದ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಓಕೆ, ಅದಾದಮೇಲೆ ಇನ್ ದ ಪ್ರೀವಿಯಸ್ ಕ್ಲಾಸ್ 5 ಮಾರ್ಕ್ಸ್ ಒಂದು ಕ್ವಶನ್ ಡಿಸ್ಕಸ್ ಮಾಡಿದ್ವಿ, ಸೋಲಾರ್ ಎನರ್ಜಿ ಅಥವಾ ಸೋಲಾರ್ ರೇಡಿಯೇಷನ್ ಅಟ್ ದ ಅರ್ತ್ ಸರ್ಫೇಸ್. ಈ ಸೋಲಾರ್ ರೇಡಿಯೇಷನ್ ಅಟ್ ದ ಅರ್ತ್ ಸರ್ಫೇಸ್ ಅಂತಂದರೆ ಈಗ ನಮಗೆ ಸನ್ನಿಂದ ರೇಡಿಯೇಷನ್ಸ್ ಬರ್ತೈತಿ, ಹೌದಾ? ರೇಡಿಯೇಷನ್ಸ್ ಇನ್ ದ ಫಾರ್ಮ್ ಆಫ್ ಫೋಟಾನ್ಸ್ ಆರ್ ಎಲ್ಸ್ ಲೈಟಿಂದನೂ ಬರ್ಬೋದು, ಹೀಟಿಂದ, ಎರಡೂ ಫಾರ್ಮಿಂದ ನಮಗೆ ಬರ್ತೈತಿ, ಹೌದಾ? ಈ ಸೋಲಾರ್ ರೇಡಿಯೇಷನ್ ಅರ್ತಿಗೆ ಹೆಂಗೆ ರೀಚ್ ಆಗ್ತೈತಿ, ಯಾವ ಆ್ಯಂಗಲ್ ಒಳಗೆ ರೀಚ್ ಆಗುತ್ತಾ? ಎಲ್ಲ ರೇಡಿಯೇಷನ್ನು ಅರ್ತಿಗೆ ಡೈರೆಕ್ಟ್ಲಿ ಬಂದುಬಿಡುತ್ತಾ? ಇಲ್ಲ. ಸಮ್ ರೇಡಿಯೇಷನ್ ಏನಾಗ್ತೈತಿ, ರಿಫ್ಲೆಕ್ಟ್ ಬ್ಯಾಕ್ ಆಗ್ತೈತಿ. ಯಾಕೆ ರಿಫ್ಲೆಕ್ಟ್ ಬ್ಯಾಕ್ ಆಗ್ತೈತಿ ಅಂದರೆ ದೇರ್ ವಿಲ್ ಬಿ ಅ ಕ್ಲೌಡ್ಸ್ ಆನ್ ದ ಅಟ್ಮಾಸ್ಫಿಯರ್. ಕ್ಲೌಡ್ಸ್ ಇರ್ತಾವೆ, ವಾಟರ್ ವೇಪರ್ಸ್ ಇರ್ತೈತಿ, ದೆನ್ ಡಸ್ಟ್ ಪಾರ್ಟಿಕಲ್ಸ್ ಇರ್ತೈತಿ, ಕಾರ್ಬನ್ ಡೈಆಕ್ಸೈಡ್ ಇರ್ತೈತಿ, ಸಮ್ ಗ್ಯಾಸ್. ಆ ಎಲ್ಲ ಇದಕ್ಕೂ ಏನಾಗ್ತೈತಿ, ಸರ್ಟನ್ ರೇಡಿಯೇಷನ್ಸ್ ಆ ಡಸ್ಟ್ ಪಾರ್ಟಿಕಲ್ಸಿಗಿರ್ಬೋದು, ವಾಟರ್ ವೇಪರ್ಸಿಗಿರ್ಬೋದು,
ಅದಕ್ಕೆಲ್ಲ ರೀಚ್ ಆತಂದ್ರೆ ರಿಫ್ಲೆಕ್ಟ್ ಬ್ಯಾಕ್ ದೆನ್ ದೇ ವಿಲ್ ಮೂವ್ ಟು ದಿ ಅಟ್ಮಾಸ್ಫಿಯರ್ ಇಟ್ ಸೆಲ್ಫ್. ದೆನ್ ಸಮ್ ಕ್ಲೌಡ್ಸ್ ಏನು ಮಾಡ್ತೈತಿ, ಎಲ್ಲನೂ ರಿಫ್ಲೆಕ್ಟ್ ಬ್ಯಾಕ್ ಮಾಡೋಂಗಿಲ್ಲ. ಸಮ್ ಪಾರ್ಟ್ ಆಫ್ ದೋಸ್ ರೇಡಿಯೇಷನ್ ವಿಲ್ ಗೆಟ್ ಅಬ್ಸಾರ್ಬ್ಡ್ ಆ್ಯಂಡ್ ಸಮ್ ಆಫ್ ದ ರಿಮೈನಿಂಗ್ ಪಾರ್ಟ್ ಏನಾಗ್ಬಿಡ್ತೈತಿ, ಸ್ಕ್ಯಾಟರ್ ಆಗಿಬಿಡ್ತೈತಿ. ಓಕೆ, ಇದು ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ಇವು ಏನಾಗ್ತಾವಂದ್ರೆ ಓಝೋನಿಂದ ಅಬ್ಸಾರ್ಬ್ ಆಗ್ತಾವೆ. ಓಕೆ, ದೆನ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಯಾವುದರಿಂದ ಅಬ್ಸಾರ್ಬ್ ಆಗ್ತೈತಿ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ವೇಪರ್ಸಿಂದ ಅಬ್ಸಾರ್ಬ್ ಆಗ್ತೈತಿ. ದೆನ್ ಇಲ್ಲಿ ನಾವು ಯಾವುದು ಆಪ್ಟಿಕ್ಸ್ ಕಲಿಬೇಕಾದ್ರೆ ಏನು ಕಲ್ತೀವಿ, ಲೈಟ್ ರೇಸ್ ಸ್ಕ್ಯಾಟರಿಂಗ್, ರಿಫ್ರಾಕ್ಷನ್ ಕಲ್ತೀವಿ. ಅದೇ ಥರ ಇಲ್ಲಿ ಸೋಲಾರ್ ರೇಡಿಯೇಷನ್ಸ್ ಅರ್ತಿಗೆ ರೀಚ್ ಆಗಬೇಕಾದ್ರೆ ಡೈರೆಕ್ಟ್ಲಿ ಎಲ್ಲೂ ಅಬ್ಸಾರ್ಬ್ ಆಗಲಾರ್ದ ಡೈರೆಕ್ಟ್ಲಿ ಅರ್ತಿಗೆ ಅಬ್ಸಾರ್ಬ್ ಅಥವಾ ಸ್ಕ್ಯಾಟರಿಂಗ್ ಆಗಲಾರ್ದ ಡೈರೆಕ್ಟ್ಲಿ ಅರ್ತಿಗೆ ಬಂತು ಅಂದ್ರೆ ಅಂಥ ರೇಡಿಯೇಷನ್ಸಿಗೆ ನಾವು ಡೈರೆಕ್ಟ್ ರೇಡಿಯೇಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸಮ್ ಪಾರ್ಟ್ ರಿಫ್ಲೆಕ್ಟ್ ಆಯಿತು ಅಥವಾ ಸಮ್ ಪಾರ್ಟ್ ಎಲ್ಲೋ ಸ್ಕ್ಯಾಟರ್ ಆಯಿತು ಅಂತಂದ್ರೆ ಅಂಥ ರೇಡಿಯೇಷನ್ಸಿಗೆ ನಾವೇನು ಹೇಳ್ತೀವಿ ಅಂದ್ರೆ ಡಿಫ್ಯೂಸ್ ರೇಡಿಯೇಷನ್ ಅಂತ ಹೇಳ್ತೀವಿ. ಟೋಟಲಿ ನಾವು ಅರ್ತ್ ಮೇಲೆ ಎಂಥ ರೇಡಿಯೇಷನ್ಸ್ ರಿಸೀವ್ ಮಾಡ್ಕೊಳ್ತೀವಿ ಅಂತಂದ್ರೆ ಬೋತ್ ಡಿಫ್ಯೂಸ್ ರೇಡಿಯೇಷನೂ ಯೂಸ್ ಮಾಡ್ಕೊಳ್ತೀವಿ, ಡೈರೆಕ್ಟ್ ರೇಡಿಯೇಷನ್ಸೂ ಯೂಸ್ ಮಾಡ್ಕೊಳ್ತೀವಿ. ಹೌದಾ? ದೆನ್ ಇನ್ಸೋಲೇಷನ್ ಅಂತ ಹೇಳ್ತೀವಿ. ಇಲ್ಲಿ ಇನ್ಸೋಲೇಷನ್ ಅಂದರೆ ಟೋಟಲ್ ಸೋಲಾರ್ ರೇಡಿಯೇಷನ್ ಅಂತ ಹೇಳ್ತೀವಿ. ಟೋಟಲ್ ಸೋಲಾರ್ ರೇಡಿಯೇಷನ್ ವಿ ಆರ್ ರಿಸೀವಿಂಗ್ ಫ್ರಮ್ ದ ಸನ್ ಟು ದಿ horizontal surface of the earth per unit area in per time. Okay, this is the insolation. Insolation ಅಂದ್ರೆ ಏನು? ಇನ್ಸೋಲೇಷನ್ ಅಂದರೆ ಇದು ಡೆಫಿನೇಷನ್. ದೆನ್ ಇನ್ಸೋಲೇಷನ್ ಬರೀ ಹಾರಿಜಾಂಟಲ್ ಸರ್ಫೇಸ್ ಮೇಲೆ ಡಿಪೆಂಡ್ ಆಗಿರ್ತೈತೆ. ಇದು ದಿಸ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಅದರ್ ಫ್ಯಾಕ್ಟರ್ ಲೈಕ್ ಅಟಿಟ್ಯೂಡ್ ಆಫ್ ದ ಸನ್. ಹಾಗಂದ್ರೆ ಅಟಿಟ್ಯೂಡ್ ಅಂದ್ರೆ ಏನು? ಅಟಿಟ್ಯೂಡ್ ಅಂದರೆ ಇಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ದ ಸನ್ಸ್ ರೇಡಿಯೇಷನ್ ಆ್ಯಂಡ್ ದ ಹಾರಿಜಾಂಟಲ್. ನಮಗೆ ಗೊತ್ತೈತಿ ಅರ್ತ್ ಸ್ಲ್ಯಾಂಟ್ ಆಗೈತಿ, ದೆನ್ ಸ್ವಲ್ಪ ಟಿಲ್ಟ್ ಐತಿ. ಓಕೆ, ಅಲ್ಲೇನಾಗ್ತೈತಿ ಹಾರಿಜಾಂಟಲ್ ಅರ್ತ್ ಇಟ್ ರೊಟೇಟ್ ಆಗಬೇಕಾದ್ರೆ ಸನ್ನಿನ ಪೊಸಿಷನ್, ಓಕೆ, ಆ ಸನ್ನಿನ ಪೊಸಿಷನ್ ಮೇಲೆ ಇದು ಇನ್ಸೋಲೇಷನ್ ಡಿಪೆಂಡ್ ಆಗಿರ್ತೈತಿ. ಓಕೆ, ದೆನ್ ಇಲ್ಲೆಲ್ಲೋ ಸ್ಮಾಲ್ ಅಟಿಟ್ಯೂಡ್ ಇತ್ತು ಅಂದ್ರೆ ಅವಾಗ ಏನಾಗ್ತೈತಿ ಅಂದ್ರೆ ಸೋಲಾರ್ ರೇಡಿಯೇಷನ್ ಮಸ್ಟ್ ಪಾಸ್ ಆ್ಯಂಡ್ ರೀಚ್ ದ ಗ್ರೌಂಡ್. ಎಲ್ಲಿ ಸೋಲಾರ್ ಅಟಿಟ್ಯೂಡ್ ಆ್ಯಂಗಲ್ ಎಲ್ಲಿ ಕಡಿಮೆ ಇರುತ್ತಲ್ಲ ಅವಾಗ ಏನಾಗ್ತೈತಿ ಆ ರೇಡಿಯೇಷನ್ಸ್ ಡೈರೆಕ್ಟ್ಲಿ ಸರ್ಫೇಸಿಗೆ ರೀಚ್ ಆಗ್ತವೆ ವೆರ್ ಎವರ್ ಆನ್ ದ ಅರ್ತ್. ಇಟ್ ಮೈಟ್ ಬಿ ಆನ್ ದ ಲ್ಯಾಂಡ್ ಆರ್ ಎಲ್ಸ್ ಆನ್ ದ ಓಷಿಯನ್ ಸರ್ಫೇಸ್. ಓಕೆ, ದೆನ್ ದಿಸ್ ಇಸ್ ದ ಥಿಂಗ್ ವಿ ಸ್ಟಡಿಡ್. ದೆನ್ ಹಿಯರ್ ಈ ಡಯಾಗ್ರಾಮ್ ಹಾಕಬೇಕು. ದಿಸ್ ಇಸ್ ದ ಸರ್ಫೇಸ್ ಆಫ್ ದ ಅರ್ತ್. ಹಿಯರ್ ದ ಅಟ್ಮಾಸ್ಫಿರಿಕ್ ಅಬ್ಸಾರ್ಪ್ಷನ್, ಕ್ಲೌಡಿಂದ ಏನಾಗ್ತೈತಿ ಅಂದರೆ ಅಟ್ಮಾಸ್ಫಿರಿಕ್ ಅದ್ರ ಸೋಲಾರ್ ರೇಡಿಯೇಷನ್ ಅಬ್ಸಾರ್ಬ್ ಆಗ್ತೈತಿ. ಡೈರೆಕ್ಟ್ ರೇಡಿಯೇಷನ್ಸ್ ಡೈರೆಕ್ಟ್ಲಿ ನಮ್ಗೆ ಎದ್ರ ಮೇಲೆ ಅರ್ತ್ ಮೇಲೆ ಬರ್ತಾವೆ. ದೆನ್ ಸ್ಕ್ಯಾಟರ್ ಆಗ್ತಾವೆ. ಸಮ್ ಸ್ಕ್ಯಾಟರ್ ಆಗೋದು ಯಾವುದರಿಂದ ಡಸ್ಟ್ ಪಾರ್ಟಿಕಲ್ಸ್ ಅಥವಾ ವಾಟರ್ ವೇಪರ್ಸಿಂದ ಸಮ್ ರೇಡಿಯೇಷನ್ಸ್ ಏನಾಗ್ತೈತಿ ಸ್ಕ್ಯಾಟರ್ ಆಗಿ ಹೋಗ್ಬಿಡ್ತಾವೆ. Okay, this is the thing we studied, and in the today's class we are going to learn about this solar radiation geometry. ಈ ಸೋಲಾರ್ ರೇಡಿಯೇಷನ್ ಜಾಮೆಟ್ರಿ ಅಂದ್ರೆ ಇಲ್ಲೇ ಪಿಕ್ಚರ್ ಐತಿ. ಸೊ O is the center of the earth. ಓಕೆ, ದೆನ್ O is the center of the earth. S ಅಂದ್ರೆ ಸ್ಲೋಪ್ ಅಂತ ಹೇಳ್ತೀವಿ. ಸ್ಲೋಪ್ ಯಾವುದಕ್ಕೆ ಸೆಂಟರ್ ಆಫ್ ದ ಅರ್ತ್ ಮತ್ತು ಸಣ್ಣ ರೇಸಿಗೆ ನಾವು ಸ್ಲೋಪ್ S ಹಾಕ್ತೀವಿ. ಓಕೆ, ದೆನ್ ಅರ್ತಿಗೆ ನಾರ್ತ್ ಪೋಲ್ ಸೌತ್ ಪೋಲ್ ಇರ್ತೈತಿ, ಅದಕ್ಕೆ ಸೆಂಟರಿಂದ ನಾರ್ತ್ ಪೋಲ್ ಅಷ್ಟೇ ತೊಗೊಂಡಿವಿ. ದೆನ್ P is the ಇಲ್ಲಿ ನೋಡ್ರಿ pi1 is the latitude of the location, that is SOP. ದೆನ್ S ಅಂದ್ರೆ ಸ್ಲೋಪ್ ಐತಿ, altitude angle A ಐತಿ. ದೆನ್ these all the things we study next slide ಒಳಗೆ. Okay, the altitude pi1 is the point or location is the angle made by the radial line joining to the location of the center of the earth with the projection of the equatorial plane.
ಇದು ಇಕ್ವೇಟೋರಿಯಲ್ ಪ್ಲೇನ್ ಐತಿ, ಇಕ್ವೇಟರ್ ಅಂತ ಐತಲ್ಲ, ಇಕ್ವೇಟೋರಿಯಲ್ ಪ್ಲೇನಿಗೆ ಮತ್ತು ದೆನ್ ಇಟ್ ಈಸ್ ದ ಆ್ಯಂಗಲ್ ರೇಡಿಯಲ್ ಲೈನ್ ಜಾಯ್ನಿಂಗ್ ಟು ದ ಲೊಕೇಶನ್ ಟು ದ ಸೆಂಟರ್ ಆಫ್ ದ ಅರ್ತ್. ಪಿ ಅಂದರೆ ಸೆಂಟರ್ ಆಫ್, ಓ ಅಂದರೆ ಸೆಂಟರ್ ಆಫ್ ದ ಅರ್ತ್, ದೆನ್ ಸ್ಲೋಪಿಗೆ ಅದಕ್ಕೆ ಆ್ಯಂಗಲ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಏನಂತ ಹೇಳ್ತೀವಿ ಅಂತಂದ್ರೆ ಲ್ಯಾಟಿಟ್ಯೂಡ್ ಆಫ್ ಲೊಕೇಶನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒ ಪಿ ಮತ್ತು ಒ ಪಿ ಡ್ಯಾಶಿಗೆ ದೇರ್ ವಿಲ್ ಬಿ ಆ್ಯಂಗಲ್, ದ್ಯಾಟ್ ಆ್ಯಂಗಲ್ ಈಸ್ ಕಾಲ್ಡ್ ಆಸ್ ಇಕ್ವೇಟೋರಿಯಲ್ ಪ್ಲೇನ್. ಅದು ಒ ಪಿ ಮತ್ತು ಒ ಪಿ ಡ್ಯಾಶಿಗೆ ಏನೈತಲ್ಲ ಅದಕ್ಕೆ ಅಲ್ಟಿಟ್ಯೂಡ್ ಆ್ಯಂಗಲ್ ಅಂತ ಹೇಳ್ತೀವಿ. ದೆನ್ ಪಾಯಿಂಟ್ ಪಿ ರೀಪ್ರೆಸೆಂಟ್ಸ್ ದ ಲೊಕೇಶನ್ ಆಫ್ ದ ಅರ್ತ್ ಸರ್ಫೇಸ್. ಇದು ಓ ಅಂದ್ರೆ ಸೆಂಟರ್ ಆಫ್ ದ ಅರ್ತ್, ಪಿ ಅಂದ್ರೆ ಲೊಕೇಶನ್ ಆಫ್ ದ ಅರ್ತ್ ಪಿ represents the earth surface. P represents the earth surface. Earth surface ಹೇಳ್ತೈತಿ. O ಅಂದ್ರೆ center of the earth. Okay, then there is a declination angle, that is the angular distance from the sun rays north of the equator. It is angle between the line extending from the center of the sun and the center of the earth and the projection of the line upon the earth's equatorial line. ಈ earth ಮೇಲೆ equatorial line ಐತಿ, ಹೌದಾ? ಅಲ್ಲಿದ್ದಲ್ಲೇ ಅಂಥ ಪ್ಲೇಸ್ ಒಳಗೆ ಡಿಕ್ಲಿನೇಷನ್ ಆ್ಯಂಗಲ್ ಡೆಲ್ಟಾ ಇರ್ತೈತಿ. ಇದು ಯಾವ್ದ್ಯಾವ್ದಕ್ಕೆ ಆ್ಯಂಗಲ್ ಇರ್ತೈತಿ ಅಂದ್ರೆ, ಒಂದು ಸೆಂಟರ್ ಆಫ್ ದ ಅರ್ತ್ ಮತ್ತು ಸೆಂಟರ್ ಆಫ್ ದ ಅರ್ತ್ ಆ್ಯಂಡ್ ಸೆಂಟರ್ ಆಫ್ ದ ಸನ್ನಿಗೆ ಇದು ಆ್ಯಂಗಲ್ ಕ್ರಿಯೇಟ್ ಆಗ್ತೈತಿ. ದೆನ್ ಇದು ಈ ಥರ ಇರೋದ್ರಿಂದ, ಈ ಡಿಕ್ಲಿನೇಷನ್ ಆ್ಯಂಗಲ್ ಇರೋದ್ರಿಂದ ಲಾಂಗೆಸ್ಟ್ ಡೇ ಆ್ಯಂಡ್ ಶಾರ್ಟೆಸ್ಟ್ ಡೇ ಅಂತ ಹೇಳ್ತೀವಿ. ಇವಾಗ ಜೂನ್, ದಿಸ್ ಈಸ್ ದ ಮಂತ್ ಆಫ್ ಜೂನ್. ಇದೇ ಮಂತ್ ಒಳಗೆ ಜೂನ್ 22 ಇಟ್ ಈಸ್ ದ ಲಾಂಗೆಸ್ಟ್ ಡೇ ಅಂತ ಹೇಳ್ತೀವಿ. ಮುಂದೆ ಡಿಸೆಂಬರ್ ಬರುತ್ತೆ, ಆ ಡಿಸೆಂಬರ್ 22 ಏನಿರ್ತೈತಿ ಇಟ್ ಈಸ್ ದಿ ಶಾರ್ಟೆಸ್ಟ್ ಡೇ ಅಂತ ಹೇಳ್ತೀವಿ. ಇದು ಯಾಕೆ ಆಗ್ತೈತಿ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ಡಿಕ್ಲಿನೇಷನ್ ಆ್ಯಂಗಲ್. ದೆನ್ ಇವಾಗ ನಾವು ಇನ್ ದ ಸಮ್ಮರ್ ಸೀಸನ್, ವಿಂಟರ್ ಸೀಸನ್ ಒಳಗೆ ಸನ್ ರೇಸ್ ಎಷ್ಟಿರ್ತೈತಿ ಅಂದ್ರೆ 23.5 ಡಿಗ್ರಿ ಅಷ್ಟು ಸೌತಿಗೆ ಇರ್ತೈತಿ. ದೆನ್ ಇನ್ ಸಮ್ಮರ್ ಸೀಸನ್ ಒಳಗೆ ಡಿಕ್ಲಿನೇಷನ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಡಿಕ್ಲಿನೇಷನ್, ಸಾಲಿಸ್ಟೈಸ್ ಅಂತಂದ್ರೆ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಡಿಕ್ಲಿನೇಷನ್ ಅಂತ ಹೇಳ್ತೀವಿ. ವಿಂಟರ್ ಸೀಸನ್ ಒಳಗೆ ಎಷ್ಟಿರ್ತೈತಿ ಅಂದರೆ 23.5 ಸೌತಿಗೆ ಇರ್ತೈತಿ. ಸಮ್ಮರ್ ಸೀಸನ್ ಒಳಗೆ 23.5 ಅಷ್ಟು ಡಿಗ್ರಿ ಅಷ್ಟು ನಾರ್ತಿಗೆ ಇರ್ತೈತಿ. ದ ಇಕ್ವೇಟರ್ ಡಿಕ್ಲಿನೇಷನ್ ಇನ್ ಡಿಗ್ರೀಸ್ for given day may be calculated from the approximate equation. Delta is equal to 23.45 sine of 360 by 365 into 284 plus n. This is the formula if you want to calculate the approximation of the declination angle. ನಾವು ಏನೋ ಇವಾಗ ನಾವು ಇರೋ ಪ್ಲೇಸ್ ಒಳಗೆ ಡಿಕ್ಲಿನೇಷನ್ ಆ್ಯಂಗಲ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಕ್ಯಾಲ್ಕುಲೇಟ್. ದೆನ್ ಇಲ್ಲಿ ಅವರ್ ಆ್ಯಂಗಲ್ ಅಂತ ಬರುತ್ತೆ. ಅವರ್ ಆ್ಯಂಗಲ್ ಅಂತಂದ್ರೆ ಇಟ್ ಈಸ್ ದ ಆ್ಯಂಗಲ್ ಥ್ರೂ ವಿಚ್ ದ ಅರ್ತ್ ಮಸ್ಟ್ ಟರ್ನ್ ಟು ಬ್ರಿಂಗ್ ಮೆರಿಡಿಯನ್ ಆಫ್ ದ ಪಾಯಿಂಟ್ ಡೈರೆಕ್ಟ್ಲಿ ಇನ್ ಲೈನ್ ವಿತ್ ದ ಸನ್ ರೇಸ್. ನಮಗೆ ಮೆರಿಡಿಯನ್ಸ್, ಅರ್ತ್ ಮೇಲೆ ಮೆರಿಡಿಯನ್ಸ್ ಅದಾವ ಅಂತ ನಮಗೆ ಗೊತ್ತೈತಿ. ದೆನ್ ಇದು ಏನಾಗ್ತೈತಿ, ಸನ್ ಇಂದ it is the angle through which the earth must turn to bring the meridian of the point directly in line with sun rays. ಡೈರೆಕ್ಟ್ ಸನ್ ರೇಸಿಗೆ ಟರ್ನ್ ಆಯಿತು ಅಂತಂದ್ರೆ ಅದಕ್ಕೆ ಅವರ್ ಆ್ಯಂಗಲ್ ಅಂತ ಹೇಳ್ತೀವಿ. ಅವರ್ ಆ್ಯಂಗಲ್ ಒಮೆಗಾ ಈಸ್ ಇಕ್ವಿವೆಲೆಂಟ್ ಟು 15 ಡಿಗ್ರಿ ಪರ್ ಅವರ್. ಒಂದು 15 ಡಿಗ್ರಿ ಆತಂದ್ರೆ 1 ಅವರ್ ಆದಂಗೆ. ದೆನ್ ಇಟ್ ಈಸ್ ದ ಆ್ಯಂಗಲ್ measured in the earth equatorial plane between the projection of OP and the projection of line from the center of the sun and the center of the earth. Center of the sunniಗೂ ಮತ್ತು center of the earthಿಗೂ ಮೇಜರ್ ಆಗುವಂಥದ್ದು ಅವರ್ ಆ್ಯಂಗಲ್. ದೆನ್ ಅಲ್ಟಿಟ್ಯೂಡ್ ಆ್ಯಂಗಲ್ ಅಲ್ಫಾ ಆರ್ ಎಲ್ಸ್ ಸೋಲಾರ್ ಅಲ್ಟಿಟ್ಯೂಡ್ ಅಂತ ಹೇಳ್ತೀವಿ. ಸೋಲಾರ್ ಅಲ್ಟಿಟ್ಯೂಡ್ ಅಂತ ಹೇಳ್ತೀವಿ. ಇಟ್ ಈಸ್ ದಿ ವರ್ಟಿಕಲ್ ಆ್ಯಂಗಲ್ between the projection
ಪ್ರೊಜೆಕ್ಷನ್ ಆಫ್ ಸನ್, ಇಲ್ಲಿ ಸನ್ ಐತಲ್ಲ ಅಲ್ಲಿಂದ ಪ್ರೊಜೆಕ್ಷನ್ ಆಗ್ತಿರ್ತೈತಿ. ಸೊ ಪ್ರೊಜೆಕ್ಷನ್ ಆಫ್ ದ ಸನ್ ರೇಸ್ ಆನ್ ದ ಹಾರಿಜಾಂಟಲ್ ಪ್ಲೇನ್ ಆ್ಯಂಡ್ ಡೈರೆಕ್ಷನ್ ಆಫ್ ದ ಸನ್ ರೇಸ್. ಸನ್ ರೇಸ್ ಯಾವ ಡೈರೆಕ್ಷನ್ ಆಗಿರ್ತೈತಿ ಆ್ಯಂಡ್ ಸನ್ ರೇಸ್ ಹಾರಿಜಾಂಟಲ್ ಪ್ಲೇನಿಗೆ ಏನು ರೀಚ್ ಆಗ್ತಿರ್ತೈತಲ್ಲ ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ಅಲ್ಫಾ ಅಥವಾ ಅಲ್ಟಿಟ್ಯೂಡ್ ಆ್ಯಂಗಲ್. ಇಲ್ಲೇ ಅಲ್ಫಾ ಐತಿ ನೋಡ್ರಿ, ದಿಸ್ ಈಸ್ ದಿ ಅಲ್ಫಾ ಅಥವಾ ಸೋಲಾರ್ ಅಲ್ಟಿಟ್ಯೂಡ್ ಅಂತ ಹೇಳ್ತೀವಿ. ದೆನ್ ಜಿನೆತ್ ಆ್ಯಂಗಲ್ ಅಂತ ಬರುತ್ತೆ. ಈ ಜಿನೆತ್ ಆ್ಯಂಗಲ್ ಅಂತಂದರೆ ಇಟ್ ಈಸ್ ದ ಕಾಂಪ್ಲಿಮೆಂಟ್ ಥೀಟಾ ಝಡ್. ಓಕೆ, it is the complementary angle of the sun altitude angle. It is the angle between the sun rays and a line perpendicular to the horizontal plane through a point. ಇಲ್ಲಿ W ಐತಿ, ಸನ್ ಐತಿ, ಸನ್ ರೇಸಿಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹಾರಿಜಾಂಟಲಿಗೆ ಹಾಕಿದ್ರೆ ಅಲ್ಲಿ ಏನು ಕ್ರಿಯೇಟ್ ಆಗ್ತೈತಿ ಅಂದ್ರೆ ಜಿನೆತ್ ಆ್ಯಂಗಲ್ ಥೀಟಾ ಝಡ್ ಆಗ್ತೈತಿ. ಅಥವಾ ಸಿಂಪ್ಲಿ ನಾವು ವಿ ಕ್ಯಾನ್ ರೈಟ್ ಇಟ್ ಈಸ್ ದ ಆ್ಯಂಗಲ್ ಆಫ್ ಬಿಟ್ವೀನ್ ದಿ beam from the sun and the vertical rod. ಈ ಥೀಟಾ ಝಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಥೀಟಾ ಝಡ್ ಜಿನೆತ್ ಆ್ಯಂಗಲ್ ಥೀಟಾ ಝಡ್ ಈಸ್ ಈಕ್ವಲ್ ಟು π/2 by n minus a. π/2 into n minus alpha. So that is the zenith angle. So okay, this is the thing we learnt, and in last might be 2 more classes we needed to finish this unit. Wherever you get some doubts you can ask personally. Okay, then in the next class I am going to give some assignment questions. Write it neatly and practice those. You may get marks easily. Why? Because this is a very theoretical part. After that we will start next unit. Okay, thank you.